ಹಾಯ್ ನಮಸ್ತೆ, ನಾನು ನಿಮ್ಮ ರಕ್ಷಾಗೌಡ ಮಾತಾಡ್ತಾ ಇರೋದು. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದರೆ, ತುಂಬ ದಿನದಿಂದ ಎಲ್ಲರೂ ಕೇಳ್ತಾ ಇದ್ರು ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಹಾಕಿದ್ದೀರಾ. ಹಂಗಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ನೋಡ್ತಾ ಇದ್ದೀರಲ್ಲ, ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ವಿಷಯ ಅಂದರೆ, ಇವತ್ತು ನಾನು ಒಂದು ಮಟ್ಟಕ್ಕಿದ್ದೀನಿ, ಯಾರ ಮುಂದೆನೂ ಕೈ ಚಾಚ್ದಂಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮಪ್ಪ ಮಾಡಿರೋ ದಾನ ಧರ್ಮ. ಅವ್ರು ಮಾಡಿರೋ ದಾನ ಧರ್ಮದಿಂದ ದೇವ್ರು ನಮ್ಮನ್ನ ಇವತ್ತು ಒಂದು ಮಟ್ಟಕ್ಕೆ ಇಟ್ಟಿದ್ದಾನೆ. ನಾನು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ಅಂದರೆ ಸುಮಾರು ಒಂದು 7 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ಬೆಂಗಳೂರಿಗೆ ಬರೋಕ್ಕೆ ರೀಸನ್ ಏನಪ್ಪ ಅಂದರೆ, ಬೆಂಗಳೂರಿಗೆ ಬರೋಕ್ಕೂ ಮುಂಚೆ ನಾನು ಹಳ್ಳಿಲಿದ್ದೆ, ಚನ್ನಪಟ್ಟಣ ಹತ್ರ ಅಬ್ಬರದೊಡ್ಡಿ ಅನ್ನೋ ಹಳ್ಳಿಲಿದ್ದೆ. ಅದು ನಮ್ಮ ಅಪ್ಪನ ಊರು. ಅಲ್ಲಿ ಇದ್ದಿದ್ದು ನಾವು. ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಲ್ಲಿ ಇರ್ತೀವಿ ನಾವು, ಬೆಂಗಳೂರಲ್ಲೂ ನಮ್ಮದು ಒಂದು ಜೀವನ ಅಂತ ಆಗುತ್ತೆ ಅಂತ ನಾವು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದಾಗ ನನಗೆ 18ರಿಂದ 19 ವರ್ಷ ಆಗಿತ್ತು. ಬೆಂಗಳೂರಿಗೆ ಬರೋಕ್ಕೆ ರೀಸನ್ ಏನಪ್ಪ ಅಂದರೆ, ನಮ್ಮ ಬಬ್ಲುಗೆ ಹುಷಾರಿರಲಿಲ್ಲ. ಏನು ಅಂದರೆ ಅವನಿಗೆ ಕಿಡ್ನಿ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಆವಾಗ ನಾವು ಚನ್ನಪಟ್ಟಣದಲ್ಲಿ ತೋರಿಸ್ತಾ ಇದ್ದ ಡಾಕ್ಟ್ರ್ ಅಂದರು, ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ, ಮಕ್ಕಳ ಹಾಸ್ಪಿಟಲ್ಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಹೋಗೋಣ ಅಂತ ಹಾಸ್ಪಿಟಲ್ಗೆ ಬಂದ್ವಿ. ಅವರು ಅಡ್ಮಿಟ್ ಮಾಡಬೇಕು, ಎಷ್ಟು ದಿನಕ್ಕೆ ಕ್ಯೂರ್ ಆಗುತ್ತೆ ಅಂತ ಗೊತ್ತಿಲ್ಲ, ಅಡ್ಮಿಟ್ ಮಾಡಲೇಬೇಕು, ಕ್ಯೂರ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಆವಾಗ ಸರಿ ಆಯಿತು ಅಂದ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ ಇಂದಿರಾ ಗಾಂಧಿ ಹಾಸ್ಪಿಟಲಲ್ಲಿ. ನಮಗೆ ಅವತ್ತು ಆಸರೆ ಆಗಿದ್ದು ನಮ್ಮ ಅಕ್ಕ, ಮಂಗ್ಲಕ್ಕ ಅಂತ. ಅವ್ರನ್ನಂತೂ ನಾನು ಅವರು ನಮ್ಮ ಅಕ್ಕ ಹೆಂಗೆ ಅಂದರೆ, ನಾವು ಚಿಕ್ಕವರಿಂದನೂ ತುಂಬ ಕ್ಲೋಸು. ನಮಗೆ ಬೇಸಿಗೆ ರಜೆ ಬಂದರೆ ಸಾಕು, ನಾವು ಯಾವಾಗಲೂ ಅವ್ರ ಮನೆಗೆ ಬರ್ತಾ ಇದ್ದು, ಅವ್ರ ಮನೇಲೇ ಇರ್ತಾ ಇದ್ದಿದ್ದು. ಅವಳು ನಮ್ಮಮ್ಮ ನಮ್ಮನ್ನ ಹೆಂಗೆ ಸಾಕಿದ್ದಾರೋ ಹಂಗೆ ನೋಡ್ಕೊಂಡಿದ್ದಾರೆ. ನಮ್ಮಮ್ಮನೂ ಕೂಡ, ನಮ್ಮಮ್ಮ ಅವ್ರ ಅಪ್ಪನ ಮನೆಗೆ ಹೋಗಿದ್ರಿಂದ ಅವ್ರ ಅಕ್ಕನ ಮನೆಗೆ, ಅಂದರೆ ನಮ್ಮ ಮಂಗ್ಲಕ್ಕ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಬಂದಿದ್ದು ಜಾಸ್ತಿ. ನಮಗೆ ರಜಾ ಬಂದರೆ ಆವಾಗ ನಮಗೆ ಬಟ್ಟೆಗಳು ತೊಗೊಳಕ್ಕೆ ಕಷ್ಟ. ಅಂಥ ಟೈಮಲ್ಲೇ ನಮಗೆ ಸಾವಿರಾರು ರೂಪಾಯಿನ ಬಟ್ಟೆ ಕೊಡಿಸಿ, ಕಾಲ್ಗೆಜ್ಜೆ ಕೊಡಿಸಿ ಎಲ್ಲ ಮಾಡಿ ಕಳಿಸ್ತಿದ್ರು. ರಜೆಗೆ ಬಂದು ಹೋಗ್ತಿದ್ದೋ ಹೊರತು ಇಲ್ಲಿರೋ ಪ್ಲ್ಯಾನ್ ಇರಲಿಲ್ಲ. ಆ ಟೈಮಲ್ಲಿ ಹಾಸ್ಪಿಟಲ್ಗೆ ಬಂದ್ವಿ, ಅಡ್ಮಿಟ್ ಮಾಡಿದ್ವಿ. ಫೋನ್ ಮಾಡಿದೆ ಅಕ್ಕಗೆ, ಅಕ್ಕ ಹಿಂಗೆ ಬಬ್ಲುಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಬೇಕು ಅಂತವ್ರೆ ಅಂತ ನಮ್ಮ ಶಾಂತ ಫೋನ್ ಮಾಡಿದ್ಲು. ಅವ್ರಿಗೆ ಫೋನ್ ಮಾಡಿದ ತಕ್ಷಣವೇ ಹಾಸ್ಪಿಟಲ್ಗೆ ಬಂದರು. ಅವರು ಬಂದು ಪರವಾಗಿಲ್ಲ, ಮಗುನ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟು, ನಾನು ಇದೀನಲ್ವಾ ನೋಡ್ಕೋತೀನಿ ಅಂದ್ಬಿಟ್ಟು ಅಡ್ಮಿಟ್ ಮಾಡಿದ್ರು. ಆ ಟೈಮಲ್ಲಿ ನಮಗೆ 10,000 ರೂಪಾಯಿ, 10 ಲಕ್ಷ ಇದ್ದಂಗೆ. ಹೆಂಗೋ ದೇವರು ದುಡ್ಡು ವಂಚಿಸ್ದ, ಮಗುನೂ ಅಡ್ಮಿಟ್ ಮಾಡಿದ್ವಿ. 1 ವಾರ ಆಯಿತು ಹುಷಾರಾಗಿಲ್ಲ, 15 ದಿನ ಆಯಿತು ಹುಷಾರಾಗಿಲ್ಲ, 20 ದಿನ ಆಯಿತು ಹುಷಾರಾಗಿಲ್ಲ. ನಮಗೆ ಭಯ, ಬಾಡಿ ಫುಲ್ಲು